ನಮಸ್ತೆ ಆಲ್ ಮಾಸ್ಟರ್ಸ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮೋ ನಮಃ. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ, ರಂಗನಾಥ ಗುರುಗಳಿಗೆ, ನಮ್ಮ ಮಾತಾಪಿತರಿಗೆ, ನನ್ನೆಲ್ಲ ಗುರು ವೃಂದಕ್ಕೆ ನಮಸ್ಕರಿಸುತ್ತಾ, ಹಾಗೆಯೇ ಇಲ್ಲಿ ನೆರೆದಿರುವ ಎಲ್ಲ ಆತ್ಮ ಬಂಧುಗಳಿಗೂ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುವ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕರಿಸಿ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ನಾನು ಇವತ್ತು ತೆಗೆದುಕೊಂಡಿರೋ ವಿಷಯ, ಈ ಸಮಗ್ರ ಜೀವನ ಶೈಲಿಯಲ್ಲಿ ನಮ್ಮ ಸಣ್ಣಗೌಡರು ಮಾತಾಡ್ದಂಗೆ BMI ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ನ ಮೇಂಟೈನ್ ಮಾಡಕ್ಕೆ ನಾವು ಉಪವಾಸ ಮಾಡೋದ್ರಿಂದ ಮಾಡಬಹುದು ಅನ್ನೋದನ್ನ ಹೇಳಕ್ಕೆ ಬಂದಿದ್ದೇನೆ. ಸರ್ವರೋಗ ಮಲಾವಶಃ ಲಂಘನಂ ಪರಮೌಷಧಂ, ಇದು ಆಯುರ್ವೇದದ ಮಹತ್ವದ ಸೂತ್ರ. ಇದನ್ನ ಆಯುರ್ವೇದದವರು ಎಲ್ಲರೂ ಉಪಯೋಗಿಸ್ತಾರೆ. ನಮ್ಮ ದೇಹದ ಹೆಚ್ಚಿನ ಕಾಯಿಲೆಗಳು ಬರೋದು ಯಾವ್ದ್ರಿಂದ ಅಂತಂದ್ರೆ, ಈ ನಮ್ಮ ತಪ್ಪಾಗಿ ತಿನ್ನುವುದು, ಅಂದ್ರೆ ಎರ್ರಬಿರ್ರ ತಿನ್ನೋದು ಅಂತ, ಮತ್ತೆ ಸಮಯಕ್ಕೆ ಸರಿಯಾಗಿ ತಿನ್ನದಿರುವುದು, ಅಥವಾ ತಪ್ಪು ಸಮಯದಲ್ಲಿ ತಿನ್ನುವುದು, ಅಥವಾ ಜೀರ್ಣವಾಗದ ಆಹಾರವನ್ನ ತಿನ್ನುವುದರಿಂದಲೇ ನಮ್ಗೆ ಈ ರೋಗಗಳೆಲ್ಲ ಬರೋದು. ಈ ಸಂದರ್ಭದಲ್ಲಿ ಇಂಥ ರೋಗಗಳು ಬಂದಾಗ ನಾವು ಹೊಟ್ಟೆಗೆ ವಿಶ್ರಾಂತಿ ಕೊಡೋದ್ರಿಂದ, ಜೀರ್ಣಶಕ್ತಿ ಹೆಚ್ಚಿಸೋದ್ರಿಂದ ಉಪವಾಸ ಅತ್ಯುತ್ತಮ ವಿಧಾನ. ಇದು ಇದರದ್ದು ಪೀಠಿಕೆಯಾಗಿರುತ್ತೆ. ಉಪವಾಸ ಎಂದ್ರೆ ಏನು? ಉಪವಾಸ ಎಂದರೆ ಆರೋಗ್ಯ, ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾರಣಗಳಿಗಾಗಿ ಸ್ವ ಇಚ್ಛೆಯಿಂದ ಆಹಾರ ಅಥವಾ ಪಾನೀಯಗಳಿಂದ ದೂರ ಇರುವುದು, ಅಥವಾ ನಿರ್ದಿಷ್ಟ ಅವಧಿಗೆ ಮಿತವಾಗಿ ಸೇವಿಸುವ ಪ್ರಕ್ರಿಯೆ. ಅಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ನಿರ್ದಿಷ್ಟವಾಗಿ ಸೇವಿಸ್ಬೇಕು, ಇಷ್ಟಿಷ್ಟೇ ಅನ್ನೋ ತರ ಸೇವಿಸ್ಬೇಕು. ಉಪವಾಸ ಯಾಕೆ ಮಾಡಬೇಕು? ಆರೋಗ್ಯ ಸುಧಾರಣೆಗೆ, ದೈಹಿಕ ಮತ್ತು ಮಾನಸಿಕ ಶುದ್ಧತೆಗೆ, ದೀರ್ಘಾಯುಷ್ಯಕ್ಕಾಗಿ, ಧಾರ್ಮಿಕ ಮಹತ್ವ ಪಡೆದಿರುವ ಈ ದೇವತಾರಾಧನೆ, ಆತ್ಮವಿಶ್ವಾಸ ಮತ್ತು ದಾನ ಧರ್ಮದ ಮೂಲಕ ಮನೋಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಲು ನಾವು ಈ ಉಪವಾಸ ಮಾಡಬೇಕು. ಉಪವಾಸನ ಹೇಗೆ ಮಾಡಬೇಕು? ಉಪವಾಸದ ವಿಧಗಳ್ಯಾವುವು? ಮೊದಲು ಅದರಲ್ಲಿ ಉಪವಾಸ ಹೇಗೆ ಮಾಡಬೇಕು ಅನ್ನೋದ್ರಲ್ಲಿ ವಿಧಗಳು ಯಾವ್ಯಾವು? ಉಪವಾಸದಲ್ಲಿ ಹಲವು ವಿಧಗಳಿದೆ. ಸಂಪೂರ್ಣ ಉಪವಾಸ ಅಂದ್ರೆ ನಿರ್ಜಲವಾಗಿ ನೀರು ಕುಡಿದಂತೆ ಉಪವಾಸ ಮಾಡೋದು. ಎರಡನೇದು ಭಾಗಶಃ ಉಪವಾಸ, ಹಣ್ಣು, ಪಾನೀಯ, ಹಾಲು ಹೀಗೆ ಅವನ್ನ ಸೇವಿಸಿಕೊಂಡು ಮಾಡುವಂಥದ್ದು. ಮಧ್ಯಂತರ ಉಪವಾಸ ಅಂದ್ರೆ ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ. ಈ ತರ 3 ವಿಧಾನಗಳಲ್ಲಿ ನಾವು ಉಪವಾಸವನ್ನ ಮಾಡಬಹುದು. ಈ ಉಪವಾಸ ಮಾಡೋದ್ರಿಂದ ನಮ್ಗೆ ಅದಾದ್ಮೇಲೆ ಎರಡನೇದೇನು ಅಂದ್ರೆ ಆಹಾರ ಪದ್ಧತಿ. ಈ ಆಹಾರ ಪದ್ಧತಿ ಯಾವ ತರ ಇರ್ಬೇಕು ಅಂದ್ರೆ, ಉಪವಾಸದ ಸಮಯದಲ್ಲಿ ಸಂಸ್ಕರಿಸಿದ ಆಹಾರ ಅಂದ್ರೆ ಈ ಬೇಕರಿ ಫುಡ್ ಆಗ್ಲಿ, ಪ್ಯಾಕೆಡ್ ಫುಡ್ ಆಗ್ಲಿ, ಅಥವಾ ಪ್ರಿಸರ್ವೇಟಿವ್ ಹಾಕಿ ಸ್ಟೋರ್ ಮಾಡಿಟ್ಟಿರೋ ಫುಡ್ ಆಗ್ಲಿ ಅವನ್ನ ಸೇವಿಸಬಾರ್ದು. ಹಸಿ ತರಕಾರಿ, ಹಣ್ಣಿನ ರಸ ಅಥವಾ ಕೇವಲ ನೀರನ್ನು ಸೇವಿಸಬೇಕು. ಮೂರನೇದು ನಿಧಾನವಾಗಿ ಪ್ರಾರಂಭಿಸಬೇಕು. ಅಂದ್ರೆ ತಕ್ಷಣ ಮೊದಲೇ ದೀರ್ಘಾವಧಿ ಉಪವಾಸ ಶುರು ಮಾಡಬಾರ್ದು. ಕೆಲವೊಂದು ಹೊತ್ತು ಸೇವಿಸಿ, ಕೆಲವೊಂದು ಹೊತ್ತನ್ನ ಬಿಟ್ಟು ಉಪವಾಸ ಇದ್ದು, ಕೆಲವು ದಿನಗಳನ್ನ ಉಪವಾಸ ಇದ್ದು, ಹಾಗೆ ಅವಧಿನ ವಿಸ್ತರಿಸಿಕೊಂಡು ಹೋಗಬೇಕು. ಇದರಲ್ಲಿ ಎಚ್ಚರಿಕೆ ಏನು ತಗೋಬೇಕಪ್ಪ ಅಂದ್ರೆ, ದೇಹದ ಸಾಮರ್ಥ್ಯವನ್ನು ಗಮನಿಸಿ, ಅನಾರೋಗ್ಯ ಇದ್ದರೆ ವೈದ್ಯರ ಸಲಹೆಯ ಮೇರೆಗೆ ಉಪವಾಸ ಮಾಡಬೇಕು. ಅಂದ್ರೆ ಈಗ ನನಗೆ ಉಪವಾಸ ಮಾಡಕ್ ಆಗಲ್ಲ ಅಂದ್ರೆ, ನನಗೆ ಒಂದೊತ್ತ ತಿಂದ ಇದ್ರೆ ಇರಕ್ಕೆ ಆಗಲ್ಲ, ತಲೆ ಸುತ್ತ ಬಿದ್ದೋಗ್ತೀನಿ ಅಂತವ್ರು ಉಪವಾಸ ಮಾಡಕ್ ಹೋಗ್ಬಾರ್ದು. ಇದರಲ್ಲಿ ನಾವು ವೈದ್ಯರ ತಪಾಸಣೆ ಅಥವಾ ವೈದ್ಯರ ಸಲಹೆಯ ಮೇರೆಗೆ ಉಪವಾಸನ ಮಾಡ್ಬೇಕು. ಉಪವಾಸದ ಪ್ರಯೋಜನಗಳೇನು? ಪ್ರಯೋಜನ ಇಲ್ಲದ್ರೆ ಏನು ಮಾಡೋದಿಲ್ಲ, ನಾವು ಯಾವುದನ್ನು ಮಾಡಲ್ಲ. ಸೊ ಉಪವಾಸದ ಪ್ರಯೋಜನಗಳೇನಪ್ಪಾ ಅಂತಂದ್ರೆ, ತೂಕ ಇಳಿಸೋದು, ಕೊಬ್ಬಿನ ಅನವಶ್ಯಕ ತೂಕನ ಇಳಿಸೋದು ಇದರ ಉಪಯೋಗ, ಉಪವಾಸದ ಉಪಯೋಗ. ಎರಡನೇದಾಗಿ ಹೃದಯದ ಆರೋಗ್ಯನ ಹೆಚ್ಚಿಸುತ್ತೆ. ರಕ್ತದೊತ್ತಡ ಮತ್ತೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸಿ ಹೃದಯದ ಆರೋಗ್ಯನ ಹೆಚ್ಚಿಸುತ್ತೆ. ಮತ್ತೆ ಮಧುಮೇಹ ನಿಯಂತ್ರಣದಲ್ಲಿ ಇದು ತುಂಬಾ ಉಪಯೋಗಕಾರಿ. ಇನ್ಸುಲಿನ್ ಪ್ರತಿರೋಧವನ್ನ ಕಡಿಮೆ ಮಾಡುತ್ತೆ. ನಾಲ್ಕನೇದಾಗಿ ಮೆದುಳಿನ ಕಾರ್ಯ ಸುಧಾರಿಸುತ್ತೆ. ಇದು ನಮ್ಮ ಮೆದುಳಿನಲ್ಲಿ ಏನೇನಾಗತ್ತೆ? ಏಕಾಗ್ರತೆ, ನೆನಪಿನ ಶಕ್ತಿ,
ಹೀಗೆ ಮೆದುಳನ್ನ ಚುರುಕಾಗಿ ಇಡಿಸುತ್ತೆ. ಉಪವಾಸ ಮಾಡಿದ್ರೆ ಮೆದುಳು ಚುರುಕಾಗಿರುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ರಾಜರು ತಮ್ಮ ಮಕ್ಕಳುಗಳನ್ನೆಲ್ಲ ಎಲ್ಲಿ ಕಳಿಸಿದ್ರು? ಆ ಯಾರು ಆಶ್ರಮಗಳಿಗೆ ಕಳಿಸಿದ್ರು. ಯಾವ್ದೋ ಮುನಿಗಳ ಆಶ್ರಮದಲ್ಲಿ ಅವರು ಲಿಮಿಟೆಡ್ ಫುಡ್ ತಿಂದು ಅವ್ರು ಕೊಟ್ಟ ಜ್ಞಾನನೆಲ್ಲ ತಗೋಬೇಕು ಅಂತ. ಅಂದ್ರೆ ಫುಡ್ ತುಂಬಾ ತಿಂದು ರಾಜನ ಅರಮನೆಯಲ್ಲಿ ತುಂಬಾ ತಿಂದು ಮಲ್ಕೊಂಡ್ಬಿಟ್ರೆ ಅವನಿಗೆ ವಿದ್ಯೆ ಹತ್ತೋದಿಲ್ಲ ಅಂತ ಹೇಳಿ, ವಿದ್ಯೆ ಕಲಿಯಕ್ಕೆ ಎಲ್ಲ ವಿದ್ಯೆಗಳಲ್ಲಿ ಪಾರಂಗತರಾಗ್ಬೇಕು ಅಂತ ಹೇಳಿ ಅವರು ಗುರುಕುಲ ಹಾಕಿದಾರಲ್ಲ, ಗುರುಕುಲಗಳಿಗೆ ಕಳಿಸ್ತಾ ಇದ್ರು. ಸೊ ಹಾಗಾಗಿ ನಾವು ನಮ್ಮ ಮೆದುಳನ್ನ ಚುರುಕಾಗಿಟ್ಕೋಬೇಕು ಅಂತಂದ್ರೆ ಉಪವಾಸ ಇಂಪಾರ್ಟೆಂಟ್ ಆಗಿರುತ್ತೆ. ಉಪವಾಸವು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅದರ ಹಿಂದೆ ಬಲವಾದ ವೈಜ್ಞಾನಿಕ ಕಾರಣ ಇದೆ. ಅದರಲ್ಲಿ ವೈಜ್ಞಾನಿಕ ಕಾರಣ ಸಹ ಇದೆ. ಇದರಲ್ಲಿ ಆಟೋಫೇಜಿ ಇದು ಒಂದು ಸ್ವಯಂ ಶುದ್ಧೀಕರಣ ಪ್ರಕ್ರಿಯೆ. ಉಪವಾಸ ಸಮಯದಲ್ಲಿ ದೇಹವು ಹಳೆಯ ಹಾನಿಗೊಳಗಾದ ಕೋಶಗಳನ್ನು ಮತ್ತು ಪ್ರೋಟೀನ್ಗಳನ್ನು ಮರುಬಳಕೆ ಮಾಡಿ ಹೊಸ ಮತ್ತು ಆರೋಗ್ಯಕರ ಕೋಶಗಳನ್ನು ಸೃಷ್ಟಿಸುತ್ತದೆ. ಇದು ಅಲ್ಝೈಮರ್, ಪಾರ್ಕಿನ್ಸನ್ ನಂತಹ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ. ಅಂದ್ರೆ ಈ ಆಟೋಫೇಜಿ ಏನ್ ಮಾಡುತ್ತೆ ಅಂದ್ರೆ ಪಾರ್ಕಿನ್ಸನ್ಸ್ ಮತ್ತೆ ಅಲ್ಝೈಮರ್ ಅಂದ್ರೆ ಮರ್ತು ಹೋಗೋಂಥದ್ದು, ಈ ತರ ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ. ಇದು ಉಪವಾಸ ಇನ್ನೊಂದು ಏನ್ ಮಾಡುತ್ತೆ ಅಂದ್ರೆ ಇನ್ಸುಲಿನ್ ಸೂಕ್ಷ್ಮತೆ ಮತ್ತು ರಕ್ತದ ಸಕ್ಕರೆ ನಿಯಂತ್ರಣ. ಉಪವಾಸವು ಇನ್ಸುಲಿನ್ ಪ್ರತಿರೋಧವನ್ನು, ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಕಡಿಮೆ ಮಾಡುತ್ತೆ. ಆಹಾರ ಸೇವಿಸದಿದ್ದಾಗ ರಕ್ತದಲ್ಲಿನ ಇನ್ಸುಲಿನ್ ಮಟ್ಟವು ಗಮನಾರ್ಹವಾಗಿ ಇಳಿಯುತ್ತದೆ. ಇದರಿಂದಾಗಿ ದೇಹವು ತನ್ನಲ್ಲಿ ಶೇಖರವಾದ ಕೊಬ್ಬನ್ನು ಶಕ್ತಿಯಾಗಿ ಬಳಸಿಕೊಳ್ಳಲು ಸುಲಭವಾಗುತ್ತೆ. ಇದು ಟೈಪ್ 2 ಡಯಾಬಿಟಿಸ್. ಅದರಲ್ಲಿ ಮಧುಮೇಹದಲ್ಲಿ 2 ತರ ಇದೆ, ಟೈಪ್ 1, ಟೈಪ್ 2. ಇದು ಟೈಪ್ 2 ಡಯಾಬಿಟಿಸ್ ಅನ್ನ ತಡೆಗಟ್ಟಲು ಸಹಾಯ ಮಾಡುತ್ತೆ. 3ನೇದು ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಬಾಲಿಸಂ. ನಮ್ಮ ಮೆಟಬಾಲಿಸಂನ ಹೆಚ್ಚಿಸುತ್ತೆ. ಉಪವಾಸ ಸಮಯದಲ್ಲಿ ಅಡ್ರಿನಲಿನ್ ಗ್ಲ್ಯಾಂಡ್ ನಾರೋನೆಫ್ರಿನ್ ಅನ್ನೋ ಹಾರ್ಮೋನ್ ನ ಹೆಚ್ಚು ಬಿಡುಗಡೆ ಮಾಡುತ್ತೆ. ಇದು ದೇಹನ ಅಲರ್ಟ್ ಆಗಿಡುತ್ತೆ. ದೇಹ ಅಲರ್ಟ್ ಆಗಿದ್ದಾಗ ನಮ್ಗೆ ಹೆಚ್ಚು ಇದು ಮೆಟಬಾಲಿಸಂ ಜಾಸ್ತಿ ಆಗುತ್ತೆ. ನಾವು ಅಲರ್ಟ್ ಆಗಿದ್ದಾಗ ಮಾತ್ರ ನಮ್ಮ ಮೆಟಬಾಲಿಸಂ ಚೆನ್ನಾಗಿ ನಡೆಯುತ್ತೆ. ನಾವು ತಿಂದು ಮಲ್ಕೊಂಡ್ರೆ ಮೆಟಬಾಲಿಸಂ ಕಡಿಮೆ ಆಗತ್ತೆ. ಇದರಿಂದ ಈ ಉಪವಾಸ ಮಾಡೋದ್ರಿಂದ 4 to 14%, 4ರಿಂದ 14% ವರೆಗೂ ಈ ಮೆಟಬಾಲಿಸಮ್ ಜಾಸ್ತಿ ಆಗತ್ತೆ, ಚಯಾಪಚಯ ಕ್ರಿಯೆ ಜಾಸ್ತಿ ಆಗತ್ತೆ. ಇದು ತೂಕ ಇಳಿಕೆಗೆ ಮತ್ತು ಹೆಚ್ಚಿನ ಕ್ಯಾಲೋರಿಗಳನ್ನು ಸುಡಲು ನೆರವಾಗುತ್ತದೆ. ಈ ತೂಕ ಇಳಿಕೆಗೆ ನಮ್ಮ ಕೊಬ್ಬು ಕಲೆಕ್ಟ್ ಆಗಿರೋದು, ಈ ಕೊಬ್ಬನ್ನ ನಾವು ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಅಲರ್ಟ್ನೆಸ್ ಗೆ ಯೂಸ್ ಮಾಡ್ಕೋತಾ ಹೋದ್ರೆ ನಮ್ಮ ತೂಕ ಇಳಿಕೆ ಆಗತ್ತೆ. ಹಾಗೇನೆ ಕ್ಯಾಲೋರಿಗಳು ಕಡಿಮೆ ಆಗತ್ತೆ. ನಮ್ಮಲ್ಲಿ ಕಲೆಕ್ಟ್ ಆಗಿರೋ ಕ್ಯಾಲರಿ ಅಂದ್ರೆ ನಮ್ಮ ಆಹಾರದಿಂದ ಬಂದ ಶಕ್ತಿ, ATP ಮಾಲಿಕ್ಯೂಲ್ಸ್ ಕಡಿಮೆ ಆಗತ್ತೆ. ಮತ್ತೆ ಬೆಳವಣಿಗೆಯ ಹಾರ್ಮೋನ್ ನ ಹೆಚ್ಚಿಸುತ್ತೆ. ಈ ಗ್ರೋತ್ ಹಾರ್ಮೋನ್ ಅಂತ ಏನಿದೆ, ನಮ್ಮ ಪಿಟ್ಯೂಟರಿಯಿಂದ ಪ್ರೊಡ್ಯೂಸ್ ಆಗುವಂತ ಗ್ರೋತ್ ಹಾರ್ಮೋನ್ ಅನ್ನ ಇದು ಹೆಚ್ಚಿಸುತ್ತೆ. ಉಪವಾಸದ ಅವಧಿಯಲ್ಲಿ ಮಾನವನ ಬೆಳವಣಿಗೆಯ ಹಾರ್ಮೋನು ಮಧ್ಯಮ ಗಣನೀಯವಾಗಿ ಹೆಚ್ಚು ಗ್ರೋತ್ ಹಾರ್ಮೋನ್ ಮಟ್ಟ ತುಂಬಾ ಹೆಚ್ಚಾಗತ್ತೆ, ಗಣನೀಯ ಮಟ್ಟದಲ್ಲಿ ಹೆಚ್ಚಾಗತ್ತೆ. ಇದು ಸ್ನಾಯುಗಳ ಬೆಳವಣಿಗೆ ಹಂತದಲ್ಲಿದ್ದವರಿಗೆ ಬೆಳವಣಿಗೆ, ಕೊಬ್ಬು ಇಳಿಸಲು ಮತ್ತು ದೈಹಿಕ ಶಕ್ತಿಯನ್ನು ವೃದ್ಧಿಸಲು ಅತಿ ಅವಶ್ಯಕವಾಗಿದೆ. ಇದು ಕೊಬ್ಬನ್ನ ಕಡಿಮೆ ಮಾಡಕ್ಕೆ ಮತ್ತೆ ನಮ್ಮ ಶಕ್ತಿಯನ್ನು ವೃದ್ಧಿಸಕ್ಕೆ ಸಹಾಯಕ ಆಗತ್ತೆ, ಅವಶ್ಯಕವಾಗಿದೆ. ಹಾಗಾಗಿ ದೇಹದ ಕೊಬ್ಬು ಇಳಿಸುತ್ತದಲ್ಲದೆ ಶಕ್ತಿಯನ್ನು ವೃದ್ಧಿಸುತ್ತದೆ. ಇದು ನಮ್ಮ ಎನರ್ಜಿನೇ ಜಾಸ್ತಿ ಮಾಡುತ್ತೆ. ಉಪವಾಸ ಮಾಡೋದ್ರಿಂದ ಎನರ್ಜಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ಅದು ಖಂಡಿತ ತಪ್ಪು. ಟು ಸಮ್ ಎಕ್ಸ್ಟೆಂಟ್ ನಮ್ಮ ಎನರ್ಜಿ ಜಾಸ್ತಿ ಆಗತ್ತೆ. ಅಲ್ಲದೆ ಇನ್ನೂ ಒಂದು ಇಂಪಾರ್ಟೆಂಟ್ ಅಂದ್ರೆ ಏನು ಅಂದ್ರೆ ಏಜಿಂಗ್ ಅನ್ನ ಸ್ಲೋ ಡೌನ್ ಮಾಡುತ್ತೆ, ವಯಸ್ಸಾಗುವುದನ್ನ ಸ್ಲೋ ಡೌನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. 5ನೇದೇನಪ್ಪಾ ಅಂತಂದ್ರೆ ಇನ್ಫ್ಲಮೇಷನ್, ಕಡಿತ, ಉರಿಯೂತಗಳನ್ನ ಕಡಿಮೆ ಮಾಡುತ್ತೆ. ದೀರ್ಘಕಾಲದ ಉರಿಯೂತವು ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ನಂತಹ ಅನೇಕ ಕಾಯಿಲೆಗಳಿಗೆ ಕಾರಣ ಆಗತ್ತೆ. ಈಗ ಎಲ್ಲೋ ಕಡೆ ಪೆಟ್ಟಾಗಿರುತ್ತೆ, ಅಂತ ಊದ್ಕೊಂಡಿರುತ್ತೆ, ಅಂತವೆಲ್ಲ ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಗಂಟು ಆಗೋದು, ಅಂತವೆಲ್ಲ ನಮ್ಮ ಕ್ಯಾನ್ಸರ್ಗೆ ಕಾರಣ ಆಗತ್ತೆ. ಉಪವಾಸ ದೇಹದಲ್ಲಿನ ಆಕ್ಸಿಡೇಟಿವ್ ಒತ್ತಡವನ್ನ, ಅಂದ್ರೆ ಇದು ಉಪವಾಸದಿಂದ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಬರುತ್ತೆ. ಇವು ಒತ್ತಡನ್ನ ಕಡಿಮೆ ಮಾಡಿ, ಆಕ್ಸಿಡೇಟಿವ್ ಎಫೆಕ್ಟ್ ಅನ್ನ ಕಡಿಮೆ ಮಾಡಿ, ಅಂದ್ರೆ ಆಂಟಿ ಆಕ್ಸಿಡೆಂಟ್ ಆಕ್ಸಿಡೇಷನ್ ನ ಕಡಿಮೆ ಮಾಡಿ, ಆಕ್ಸಿಡೇಟಿವ್ ಎಫೆಕ್ಟ್ ಅನ್ನ ಕಡಿಮೆ ಮಾಡಿ
ಉರಿಯೂತವನ್ನು ನಿಯಂತ್ರಣದಲ್ಲಿಡುತ್ತದೆ. ಹಾಗಾಗಿ ಹೃದಯ ಸಂಬಂಧಿ ಕಾಯಿಲೆ ಮತ್ತೆ ಕ್ಯಾನ್ಸರ್ ಅನ್ನ ನಿಯಂತ್ರಿಸುತ್ತೆ. ಆರನೇದೇನು ಅಂತಂದ್ರೆ ರೋಗ ನಿರೋಧಕ ಶಕ್ತಿಯ ಪುನರುಜ್ಜೀವನ. ಸುಮಾರು 72 ಗಂಟೆಗಳ ಕಾಲ ಸತತ ಉಪವಾಸ ಮಾಡುವುದರಿಂದ 72 ಗಂಟೆಗಳ ಕಾಲ ಸತತ ಉಪವಾಸ ಮಾಡುವುದರಿಂದ ದೇಹವು ತನ್ನ ಹಳೆಯ ರೋಗ ನಿರೋಧಕ ಕೋಶಗಳನ್ನು ತೆಗೆದುಹಾಕಿ ಅವನ್ನೆಲ್ಲ ಬಿಟ್ಬಿಟ್ಟು, ಅವೆಲ್ಲ ಬೇಡ ಅಂತ ಬಿಟ್ಬಿಟ್ಟು ಹೊಸ ಬಿಳಿ ರಕ್ತ ಕಣಗಳನ್ನು ಉತ್ಪಾದಿಸಲು ಪ್ರಚೋದಿಸಲ್ಪಡುತ್ತದೆ. ಅಂದ್ರೆ ನಮ್ಮ ಇದು ಇಮ್ಯೂನ್ ಸಿಸ್ಟಮ್ ಏನಿದೆ, ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ WBC ವೈಟ್ ಬ್ಲಡ್ ಕಾರ್ಪಸಲ್ಸ್ ಇಂದ ಬರೋದು. ಇದನ್ನ ಆ ವೈಟ್ ಬ್ಲಡ್ ಕಾರ್ಪಸಲ್ಸ್ ಹೊಸ ಸೆಲ್ಸ್ ಉತ್ಪಾದನೆ ಆಗತ್ತೆ. ಇದು ರೋಗ ನಿರೋಧಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಪುನರುಜ್ಜೀವನಗೊಳಿಸಲು ಸಹಾಯ ಮಾಡುತ್ತದೆ. ಹಳೆದನ್ನೆಲ್ಲ ಬಿಟ್ಟು ಹೊಸದಕ್ಕೆ ಶಿಫ್ಟ್ ಆಗತ್ತೆ. ಅಂದ್ರೆ ಉಪವಾಸ ಮಾಡೋದ್ರಿಂದ ನಮ್ಮ ಏಲಿಂಗ್ ಪ್ರಾಬ್ಲಮ್ಸ್ ಏನೇನಿರುತ್ತೆ, ಕಾಯಿಲೆಗಳೆಲ್ಲ ಏನೇನಿರುತ್ತೆ ಅದಕ್ಕೆಲ್ಲ ಫೈಟ್ ಮಾಡಕ್ಕೆ, ಅದ್ರದ್ದು ಅಗೇನ್ಸ್ಟ್ ಫೈಟ್ ಮಾಡಕ್ಕೆ ನಮ್ಮ ಬಿಳಿ ರಕ್ತ ಕಣಗಳು, ಹೊಸ ಬಿಳಿ ರಕ್ತ ಕಣಗಳು, ಶಕ್ತಿಶಾಲಿಯಾದ ಬಿಳಿ ರಕ್ತ ಕಣಗಳು ಉತ್ಪತ್ತಿ ಆಗತ್ತೆ. ಇನ್ನು ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಂಬುದು ಆಹಾರ ಸೇವನೆಯ ಸಮಯವನ್ನು ಆಧರಿಸಿದ ಜೀವನ ಶೈಲಿ. ಇದು ನೀವು ಏನು ತಿನ್ನಬೇಕು ಎನ್ನುವುದಕ್ಕಿಂತ ಯಾವಾಗ ತಿನ್ನಬೇಕು, ಏನ್ ತಿನ್ನಬೇಕು ಅನ್ನೋದಕ್ಕಿಂತ ಯಾವಾಗ ತಿನ್ನಬೇಕು ಎನ್ನುವುದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ. ಅಂದ್ರೆ ನೀವ್ ಏನೇನ್ ಆಹಾರ ತಿನ್ಬೇಕು ಅನ್ನೋದಕ್ಕಿಂತ ನೀವ್ ಯಾವ್ಯಾವಾಗ ಆಹಾರ ತಿನ್ಬೇಕು ಅನ್ನೋದನ್ನ ತೋರಿಸುತ್ತೆ, ಹೆಚ್ಚು ಒತ್ತು ಕೊಡುತ್ತೆ, ಅಂದ್ರೆ ಇಂಪಾರ್ಟೆನ್ಸ್ ಕೊಡುತ್ತೆ. ಇದನ್ನ 4 ವಿಧಗಳಲ್ಲಿ ಮಾಡಬಹುದು. ಒಂದು 16/8 ಅಂದ್ರೆ ಇದು ಅತ್ಯಂತ ಜನಪ್ರಿಯ ಮತ್ತು ಸುಲಭ ವಿಧಾನ. ಇಲ್ಲಿ ದಿನದ 24 ಗಂಟೆಗಳಲ್ಲಿ 16 ಗಂಟೆಗಳು ಉಪವಾಸವಿದ್ದು 8 ಗಂಟೆಗಳು ಮಾತ್ರ ಆಹಾರ ಸೇವಿಸಬೇಕು. ಫಾರ್ ಎಕ್ಸಾಂಪಲ್, ನಾವು ಬೆಳಗ್ಗೆ 10 ಗಂಟೆಯಿಂದ ತಿನ್ನಕ್ ಶುರು ಮಾಡ್ತೀವಿ ಅಂದ್ರೆ 6 ಗಂಟೆಗೆ ತಿನ್ನೋದ್ ನಿಲ್ಲಿಸ್ಬೇಕು. ಅಂದ್ರೆ 8 ಗಂಟೆ ಗ್ಯಾಪ್ ಅಲ್ಲಿ ಮಾತ್ರ, ಆ 8 ಗಂಟೆಗಳು ಮಾತ್ರ ತಿನ್ಬೇಕು. ಆಮೇಲೆ ರಾತ್ರಿ 6 ಗಂಟೆಯಿಂದ ಮಾರದಿನ ಬೆಳಗ್ಗೆ 10 ಗಂಟೆ ತನಕ ನಾವು ಏನನ್ನು ಸೇವಿಸಬಾರದು ಎಕ್ಸೆಪ್ಟ್ ವಾಟರ್. ನೀರು ಬೇಕಾದ್ರೆ ಕುಡಿಬಹುದು. ಆ ತರ ಮಾಡೋದು ಒಂದು ವಿಧಾನ. ಇದು ಬಹಳ ಎಫೆಕ್ಟಿವ್ ವಿಧಾನ ಅಂತಾನು ಹೆಚ್ಚಿನ ಜನ ಈಗಿನ ಯೂತ್ಸ್ ಫಾಲೋ ಮಾಡ್ತಾರೆ. ಎರಡನೇ ವಿಧಾನ 5:2 ವಿಧಾನ. ವಾರದ 5 ದಿನ ಸಾಮಾನ್ಯ ಆಹಾರ ಸೇವನೆ, ಉಳಿದ 2 ದಿನ ಕೇವಲ 500ರಿಂದ 600 ಕ್ಯಾಲರಿ ಅಂದ್ರೆ ಸ್ವಲ್ಪ ಮಿತ ಆಹಾರ ಸೇವನೆ ಮಾಡಿ ಉಪವಾಸ ಮಾಡೋದು. ಮೂರನೇ ವಿಧಾನ ಏನು ಅಂದ್ರೆ ತಿನ್ನು ನಿಲ್ಲಿಸು ತಿನ್ನು. ಅಂದ್ರೆ ವಾರದ 1 ಅಥವಾ 2 ದಿನ ಸಂಪೂರ್ಣ 24 ಗಂಟೆಗಳು ಉಪವಾಸ ಇದ್ದು ಇನ್ನು ಉಳಿದ 6 ದಿನ ಅಥವಾ 5 ದಿನ ತಿನ್ನೋದು. ಈ ತರನು ಉಪವಾಸ ಮಾಡ್ಬೋದು. ಇನ್ನ 4ನೇ ಮೆಥಡ್ ಏನಪ್ಪಾ ಅಂತಂದ್ರೆ ಪರ್ಯಾಯ ದಿನದ ಉಪವಾಸ, ಅಂದ್ರೆ ಆಲ್ಟರ್ನೇಟ್ ಡೇ ಫಾಸ್ಟಿಂಗ್. ಒಂದಿನ ತಿನ್ನೋದು, ಮಾರನೇ ದಿನ ಬಿಡೋದು, ಅದ್ರ ನೆಕ್ಸ್ಟ್ ಡೇ ತಿನ್ನೋದು, ಅದ್ರ ನೆಕ್ಸ್ಟ್ ಡೇ ದಿನ ಬಿಡೋದು. ಸೊ ಆಲ್ಟರ್ನೇಟ್ ಡೇಸ್ ತಿನ್ನೋದು, ಆಲ್ಟರ್ನೇಟ್ ಡೇಸ್ ಬಿಡೋದು. ಈ ತರನು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನ ಮಾಡ್ಬೋದು. ಈ ಉಪವಾಸದ ಸಮಯದಲ್ಲಿ ಏನ್ ಸೇವಿಸ್ಬೇಕು ಅಂತಂದ್ರೆ, ಉಪವಾಸ ಸಮಯದಲ್ಲಿ ಕ್ಯಾಲೋರಿ ರಹಿತ ಪಾನೀಯ ಮಾತ್ರ ಸೇವಿಸಬೇಕು. ನಾವೀಗ ಏನೇನ್ ಹೇಳಿದೆ, ಎಲ್ಲಿ ಉಪವಾಸ ಇರ್ಬೇಕು ಅಂತ ಹೇಳಿದಾಗ ಕ್ಯಾಲೋರಿ ರಹಿತ ಪಾನೀಯ ಸೇವಿಸ್ಬೇಕು ಅಂತಂದ್ರೆ ನಾವು ಕ್ಯಾಲೋರಿನ ಡೈರೆಕ್ಟ್ ಆಗಿ ಕ್ಯಾಲೋರಿನಿಂದ ಹೇಳಲ್ಲ, ನೀರನ್ನ ಮಾತ್ರ ಕುಡಿಬೇಕು. ನಾನು ಈ ಸುಬ್ಬಮ್ಮನ ಉಪವಾಸ ತರ ಮಾಡಬಾರ್ದು. ಈ 1 ಲೀಟರ್ ಹಾಲು, 4 ಲೀಟರ್ ಜ್ಯೂಸು ಅಥವಾ 4 ಹಣ್ಣುಗಳನ್ನ ಆ ತರ ತಿಂದ್ಕೊಂಡು ಉಪವಾಸ ಮಾಡೋದಲ್ಲ. ಇದು ನಾವು ಕ್ಯಾಲೋರಿ ರಹಿತ ಆಹಾರವನ್ನ ಸೇವಿಸ್ಬೋದು ಅಥವಾ ಪಾನೀಯವನ್ನ ಸೇವಿಸ್ಬೋದು. ಅಂದ್ರೆ ನೀರು ಮಾತ್ರ ಸೇವಿಸ್ಬೇಕು ಅಂತ. ಧಾರಾಳವಾಗಿ ನೀರು ಅಥವಾ ಸಕ್ಕರೆ ರಹಿತ ಬ್ಲ್ಯಾಕ್ ಕಾಫಿ, ನೀರಿನ ಜೊತೆಗೆ ಕಾಫಿ ಪೌಡರ್ ಹಾಕೊಂಡು ನಮ್ಮನ್ನ ಇನ್ಸ್ಟಿಗೇಟ್ ಮಾಡ್ಕೊಳಕ್ಕೆ, ಅಥವಾ ಎಳ್ನೀರು, ನಿಂಬೆ ರಸ ಈ ತರದವನ್ನ ಮಾತ್ರ ಕುಡಿಬಹುದು. ಇದು ವೈಜ್ಞಾನಿಕ ಪ್ರಯೋಜನಗಳು. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದ ವೈಜ್ಞಾನಿಕ ಪ್ರಯೋಜನಗಳೇನು ಅಂತಂದ್ರೆ, ದೇಹವು ಶಕ್ತಿಗಾಗಿ ಸಂಗ್ರಹಿಸಿರುವ ಕೊಬ್ಬನ್ನು ಬಳಸಿಕೊಳ್ಳುವುದರಿಂದ ಬೊಜ್ಜು ಕರಗುತ್ತದೆ, ತೂಕ ಇಳಿಕೆಗೆ ಸಹಾಯವಾಗುತ್ತದೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿಡಲು ಮತ್ತು ಟೈಪ್ 2 ಡಯಾಬಿಟಿಸ್ ತಡೆಗಟ್ಟಲು ಸಹಕಾರಿ, ಇನ್ಸುಲಿನ್ ನಿಯಂತ್ರಣ ಮಾಡುತ್ತೆ. ಕೋಶಗಳ ದುರಸ್ತಿ ಅಂದ್ರೆ ಆಟೋಫೇಜಿ, ಹಾನಿಗೊಳಗಾದ ಕೋಶಗಳನ್ನು ದೇಹವೇ ಸ್ವಚ್ಛಗೊಳಿಸಿ ಹೊಸ ಕೋಶಗಳನ್ನು ಸೃಷ್ಟಿಸುತ್ತದೆ. ಹೃದಯದ ಆರೋಗ್ಯ ಅಂದ್ರೆ ಕೊಲೆಸ್ಟ್ರಾಲ್ ಮತ್ತು BP ಕಡಿಮೆ ಮಾಡಲು ಸಹಾಯಕ. ಯಾರು ಎಚ್ಚರಿಕೆ ವಹಿಸಬೇಕು? ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು, ಅತಿ ತೂಕ ಕಡಿಮೆ ಇರುವವರು,
ಈ ಈಟಿಂಗ್ ಡಿಸಾರ್ಡರ್ಸ್ ಅಂತ ಏನಿರುತ್ತೆ ಅಂತವರು ಇಲ್ಲಿ ಬಹಳ ಎಚ್ಚರಿಕೆಯಿಂದ ಉಪವಾಸ ಮಾಡಬೇಕು, ಅಥವಾ ವೈದ್ಯರ ಸಲಹೆ ಮೇರೆಗೆ ಉಪವಾಸ ಮಾಡಬೇಕು. ಈ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿರುವವರು ಮತ್ತು ಔಷಧ ತೆಗೆದುಕೊಳ್ಳುತ್ತಿರುವವರು ಸಹ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಉಪವಾಸ ಮಾಡಬೇಕು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆರಂಭಿಸಿದ ಮೊದಲು 12 ಗಂಟೆಗಳ ಉಪವಾಸದಿಂದ ಶುರು ಮಾಡಿ ನಿಧಾನವಾಗಿ ಅವಧಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ಎಕ್ಸಾಕ್ಟ್ ಆಗಿ ಏನಾಗುತ್ತೆ ಅಂತಂದ್ರೆ, ನಾವು ತಗೊಳ್ಳೋದು ಹೈ ಕ್ಯಾಲೋರಿ ಫುಡ್. ಅಂದ್ರೆ ನಾವೀಗ ಅನ್ನ ತಿಂತೀವಿ, ಚಪಾತಿ ತಿಂತೀವಿ, ರೊಟ್ಟಿ ತಿಂತೀವಿ ಅಂದ್ರೆ ಅದರಲ್ಲಿ ಹೈ ಕ್ಯಾಲೋರಿ ಇರುತ್ತೆ, ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಈ ಕಾರ್ಬೋಹೈಡ್ರೇಟ್ಸ್ ಏನ್ ಮಾಡುತ್ತೆ, ಗ್ಲೂಕೋಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಗ್ಲೂಕೋಸ್ ಅಂಶ ಅವೆಲ್ಲ ಸಕ್ಕರೆಯ ಕಾಂಪೌಂಡ್ ಫಾರ್ಮ್ ಅಲ್ಲಿ ಇರುತ್ತೆ. ಆ ಕಾಂಪ್ಲೆಕ್ಸ್ ಫಾರ್ಮ್ ಆಗಿ ಅಂದ್ರೆ ಪಿಷ್ಟ ಅಂತ ಹೇಳ್ತೀವಿ ನಾವು. ಆ ಪಿಷ್ಟ ಎಲ್ಲ ಒಡೆದು ಬರೋದೇನು ಗ್ಲೂಕೋಸ್. ಈ ಗ್ಲೂಕೋಸು ರಕ್ತದಲ್ಲಿ ಹೆಚ್ಚಾಗುತ್ತೆ. ಗ್ಲೂಕೋಸ್ ಹೆಚ್ಚಾದಾಗ ಈ ಪ್ಯಾಂಕ್ರಿಯಾಸ್ ಏನ್ ಮಾಡುತ್ತೆ, ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಪ್ರೊಡಕ್ಷನ್ ಜವಾಬ್ದಾರಿ ಪ್ಯಾಂಕ್ರಿಯಾಸ್ ಇರುತ್ತೆ. ನಮ್ಮ ಹೊಟ್ಟೆಲಿ ಇರೋದು ಜಠರದಲ್ಲಿರೋ ಪ್ಯಾಂಕ್ರಿಯಾಸ್ ಏನ್ ಮಾಡುತ್ತೆ, ಇನ್ಸುಲಿನ್ ನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಈ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಮಾಡೋದನ್ನ ಇನ್ಸುಲಿನ್ ಏನ್ ಮಾಡುತ್ತೆ, ಇನ್ಸುಲಿನ್ ಈ ಗ್ಲೂಕೋಸ್ ನ ತಗೊಂಡು ರಕ್ತದಲ್ಲಿ ಹೊತ್ಕೊಂಡು ಹೋಗಿ ನಮ್ಮ ಬೇರೆ ಬೇರೆ ಕೋಶಗಳಿಗೆ, ಜೀವಕೋಶಗಳಿಗೆ ಸಪ್ಲೈ ಮಾಡೋದು ಈ ಇನ್ಸುಲಿನ್. ಅಲ್ಲಿ ಲಾಕ್ ಅಂಡ್ ಕೀ ಅರೇಂಜ್ಮೆಂಟ್ ಅಂತ ಒಂದಿರುತ್ತೆ. ಇದು ಒಂದು ಸೆಲ್ ಸರ್ಫೇಸ್ ಅಂತ ಆದ್ರೆ ಇಲ್ಲಿ ಒಂದು ಕೀ ಅಂತ ಇರುತ್ತೆ. ಇಲ್ಲಿ ಇದು ಹೋಗಿ ಕೂರುತ್ತೆ, ಯಾವುದು ಇನ್ಸುಲಿನ್ ಹೋಗಿ ಕೂರುತ್ತೆ. ಇನ್ಸುಲಿನ್ ಕೂತಾಗ ಏನಾಗುತ್ತೆ, ಇದು ಓಪನ್ ಆಗುತ್ತೆ, ಸೆಲ್ ವಾಲ್ ಓಪನ್ ಆಗುತ್ತೆ. ಸೆಲ್ ವಾಲ್ ಓಪನ್ ಆದಾಗ ನಮ್ಮ ಗ್ಲೂಕೋಸ್ ಆ ಸೆಲ್ ಒಳಗಡೆ ಹೋಗುತ್ತೆ. ಈ ಸೆಲ್ ಒಳಗಡೆ ಗ್ಲೂಕೋಸ್ ಒಳಗಡೆ ಹೋದ್ಮೇಲೆ ಅಲ್ಲಿರೋ ಮೈಟೋಕಾಂಡ್ರಿಯಾ ಅಂದ್ರೆ ಪವರ್ ಹೌಸ್. ಆ ಮೈಟೋಕಾಂಡ್ರಿಯಾ ಏನ್ ಮಾಡುತ್ತೆ, ಈ ಗ್ಲೂಕೋಸ್ ನ ಆಕ್ಸಿಜನ್ ಸಹಾಯದಿಂದ ATP ಮಾಲಿಕ್ಯೂಲ್ಸ್ ಅಂದ್ರೆ ಶಕ್ತಿಯ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ಇನ್ಸುಲಿನ್ ಕೆಲಸ. ಈ ಇನ್ಸುಲಿನ್ ಕೆಲಸ ಹೀಗೆ ಮಾಡೋದ್ರಿಂದ ರಕ್ತದಲ್ಲಿರುವ ಗ್ಲೂಕೋಸ್ ಅನ್ನು ಜೀವಕೋಶಗಳಿಗೆ ಕಳಿಸುತ್ತೆ. ಅದು ರಕ್ತದಲ್ಲಿ ಆ ಗ್ಲೂಕೋಸ್ ಅನ್ನು ಮೇಂಟೈನ್ ಮಾಡುತ್ತೆ. ಅಂದ್ರೆ ಇದು ತಗೊಂಡೋಗಿ ಡಿಫ್ರೆಂಟ್ ಜೀವಕೋಶಗಳಿಗೆ ಕೊಡೋದ್ರಿಂದ ಇನ್ಸುಲಿನ್ ಗ್ಲೂಕೋಸ್ ಪ್ರಮಾಣನ ಕಡಿಮೆ ಮಾಡುತ್ತೆ. ಅದ್ರ ಜವಾಬ್ದಾರಿ ಇನ್ಸುಲಿನ್ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ಆನ್ ಅನ್ ಆವರೇಜ್ ನಮ್ಮ ಬಾಡಿಲಿ ಪೂರ್ತಿ ರಕ್ತದಲ್ಲಿ ಅಟ್ ಎ ಟೈಮ್ 4 ರಿಂದ 5 ಗ್ರಾಮ್ ಮಾತ್ರ ಗ್ಲೂಕೋಸ್ ಇರ್ಬೇಕು, ಅಷ್ಟನ್ನ ಮೇಂಟೈನ್ ಮಾಡ್ಬೇಕು. ಅದು ತಗೊಂಡೋಗಿ ಜೀವಕೋಶ ಕೊಡೋದಲ್ದೆ ಇನ್ನೂ ನೀವು ಜಾಸ್ತಿ ತಿಂತಾ ಇದ್ರೆ ಜಾಸ್ತಿ ಗ್ಲೂಕೋಸ್ ಪ್ರೊಡ್ಯೂಸ್ ಆಗತ್ತಲ್ಲ, ಆ ಗ್ಲೂಕೋಸ್ ಪ್ರೊಡ್ಯೂಸ್ ಆಗಿದ್ದನ್ನ ಅದು ಕಾಂಪೌಂಡ್ ಮಾಲಿಕ್ಯೂಲ್ ಆಗಿ ಸ್ಟೋರ್ ಮಾಡುತ್ತೆ. ಅದು ಗ್ಲೈಕೋಜನ್ ಆಗಿ ಪರಿವರ್ತಿಸುತ್ತೆ. ಈ ಗ್ಲೈಕೋಜನ್ ಎಲ್ಲಿ ಕಲೆಕ್ಟ್ ಆಗುತ್ತಪ್ಪ ಅಂದ್ರೆ ನಮ್ಮ ಲಿವರ್ ಅಲ್ಲಿ ಕಲೆಕ್ಟ್ ಆಗುತ್ತೆ. ಈ ಲಿವರ್ ಅಲ್ಲಿ ಕಲೆಕ್ಟ್ ಆದಾಗ ಏನು ಆಗುತ್ತೆ, ಲಿವರ್ದು ಗಾತ್ರ ದೊಡ್ಡದಾಗುತ್ತೆ. ಅದನ್ನೇ ಫ್ಯಾಟಿ ಲಿವರ್ ಅಂತ ಹೇಳೋದು. ಗ್ಲುಕೋಸು ಗ್ಲೈಕೋಜನ್ ಆಗಿ ಇದು ಯಾವುದು, ನಮ್ಮ ಇನ್ಸುಲಿನ್ ಹೆಚ್ಚಾಗಿರೋ ಗ್ಲೂಕೋಸ್ ಅನ್ನ ನಾವು ಜಾಸ್ತಿ ತಿಂದಾಗ ಹೆಚ್ಚಾಗಿರೋ ಗ್ಲೂಕೋಸ್ ಅಂಶನ ಗ್ಲೈಕೋಜನ್ ಆಗಿ ಪರಿವರ್ತಿಸಿ ಲಿವರ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಆ ಲಿವರ್ ಅಲ್ಲಿ ಸ್ಟೋರ್ ಮಾಡೋದ್ರಿಂದ ಜಾಸ್ತಿ ಗ್ಲೈಕೋಜನ್ ಜಾಸ್ತಿ ಆಯ್ತು ಅಂತಂದ್ರೆ ಅದೇನಾಗುತ್ತೆ, ಲಿವರ್ ಸೈಜ್ ದೊಡ್ಡದಾಗತ್ತೆ. ಅದಕ್ಕೆ ಅದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ. ಈ ಫ್ಯಾಟಿ ಲಿವರ್ ಬರೋದು ನಾವು ಹೆಚ್ಚು ಗ್ಲೂಕೋಸ್ ಅಂಶನ ನಮ್ಮ ಇದಕ್ಕೆ ರಕ್ತ ಪ್ರವಾಹಕ್ಕೆ ಸೇರ್ಸೋದ್ರಿಂದ ಫ್ಯಾಟಿ ಲಿವರ್ ಬರುತ್ತೆ. ಅದೇ ನಾವು ಉಪವಾಸ ಮಾಡಿದಾಗ ಏನಾಗುತ್ತೆ, ನಮ್ಮ ರಕ್ತದಲ್ಲಿರುವ ಗ್ಲೂಕೋಸ್ ಅಂಶ ಕಡಿಮೆ ಆಗುತ್ತೆ. ಯಾಕೆಂತಂದ್ರೆ ನಾವು ತಿನ್ನೋ ಆಹಾರದಲ್ಲೇ ಪಿಷ್ಟ ಇರುತ್ತೆ. ಆ ಪಿಷ್ಟಗಳು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಪಿಷ್ಟಗಳು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿದಾಗ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಜಾಸ್ತಿ ಆಗುತ್ತೆ. ಈ ಗ್ಲೂಕೋಸ್ ಮಟ್ಟ ಜಾಸ್ತಿ ಆಗ್ದಂಗೆ ನೋಡ್ಕೊಂಡ್ರೆ ತಿನ್ನೋದನ್ನ ಕಡಿಮೆ ಮಾಡ್ಬಿಡೋದು, ಉಪವಾಸ ಮಾಡೋದು. ಈ ಉಪವಾಸ ಮಾಡಿದಾಗ ನಮ್ಮ ಗ್ಲೂಕೋಸ್ ಮಟ್ಟ, ರಕ್ತದಲ್ಲಿರುವ ಗ್ಲೂಕೋಸ್ ಅಂಶನೇ ಕಡಿಮೆ ಆಗತ್ತೆ. ಆಗ ಗ್ಲೂಕೋಸ್ ನ ಮೇಂಟೈನ್ ಮಾಡೋದು ಈಸಿ ಆಗತ್ತೆ. ಸೊ ದೇಹದ ಎಲ್ಲ ಸೆಲ್ಸ್ಗೂ ಎನರ್ಜಿ ಬೇಕು. ಆ ಗ್ಲೂಕೋಸ್ ತುಂಬಾ ಕಡಿಮೆ ಆದಾಗ ಏನಾಗುತ್ತೆ, ಉಪವಾಸ ಮಾಡಿದಾಗ ತುಂಬಾ ಕಡಿಮೆ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಎಲ್ಲ ಜೀವಕೋಶಗಳು ಕೆಲಸ ಮಾಡ್ಬೇಕು, ಎಲ್ಲ ಜೀವಕೋಶಗಳು ಶಕ್ತಿ ಬೇಕು. ಒಂದ್ ಜೀವಂತವಾಗಿ ಇರ್ಬೇಕು ಅಂತಂದ್ರೆ ಅವ್ಕ್ ಶಕ್ತಿ ಬೇಕು. ಆ ಶಕ್ತಿ ಬೇಕಾದಾಗ ಇಲ್ಲಿ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಇಲ್ಲ. ಅವಾಗ ಏನ್ ಮಾಡುತ್ತೆ, ನಮ್ಮ ಲಿವರ್ ಅಲ್ಲಿ ಇದಾಗಿರುತ್ತಲ್ಲ, ಸ್ಟೋರ್ ಆಗಿರುತ್ತಲ್ಲ, ಮತ್ತೆ ನಮ್ಮ ಚರ್ಮದ ಕೆಳಭಾಗದಲ್ಲಿ ಒಂದು ಲೇಯರು ಸ್ಟೋರ್ ಆಗಿರುತ್ತೆ. ಯಾವುದು, ಗ್ಲೈಕೋಜನ್. ಈ ಗ್ಲೈಕೋಜನ್ ಅಥವಾ ಫ್ಯಾಟ್ ಅಂತ ಇಟ್ಕೊಳ್ಳಿ. ಈ ಫ್ಯಾಟ್ ಏನ್ ಕಲೆಕ್ಟ್ ಆಗಿರುತ್ತೆ, ಈ ಫ್ಯಾಟ್ ನ ಡಿಸಾಲ್ವ್ ಮಾಡುತ್ತೆ. ಈ ಫ್ಯಾಟ್ ನ ಡಿಸಾಲ್ವ್ ಮಾಡೋದು ಗ್ಲೂಕೋಗಾನ್ ಅನ್ನ ಅದನ್ನು ಪ್ಯಾಂಕ್ರಿಯಾಸೆ ಪ್ರೊಡ್ಯೂಸ್ ಮಾಡುತ್ತೆ. ಈ ಗ್ಲೂಕೋಗಾನ್ ಏನ್ ಮಾಡುತ್ತೆ, ಅಲರ್ಟ್ ಆಗುತ್ತೆ.
ಆ ಕೊಬ್ಬಿನ ಅಂಶಗಳನ್ನ ಅಂದ್ರೆ ಫ್ಯಾಟ್ ಏನ್ ಕಲೆಕ್ಟ್ ಆಗಿತ್ತೆ, ಫ್ಯಾಟಿ ಲಿವರ್ ಅಲ್ಲಿ ಕಲೆಕ್ಟ್ ಆಗಿದ್ದಾಗ್ಲಿ, ನಮ್ಮ ಚರ್ಮದ ಕೆಳಭಾಗದಲ್ಲಿ ಕಲೆಕ್ಟ್ ಆಗಿದ್ದಾಗ್ಲಿ, ಅದನ್ನ ಇದ್ ಮಾಡ್ಬಿಟ್ಟು ತುಂಡರಿಸಿ ಅಂದ್ರೆ ಡಿಕಂಪೋಸ್ ಮಾಡಿ ಗ್ಲೂಕೋಸ್ ನ ರಕ್ತಕ್ಕೆ ಬಿಡುಗಡೆ ಆಗುತ್ತೆ. ಆವಾಗ ಸೆಲ್ಗಳಿಗೆ ಇದು ಎನರ್ಜಿ ಸಿಗುತ್ತೆ. ಅವು ಆಕ್ಚುಲಿ ಫ್ಯಾಟ್ ಡಿಕಂಪೋಸ್ ಆದಾಗ ಕೀಟೋನ್ಸ್ ಬರುತ್ತೆ. ಆ ಕೀಟೋನ್ಸ್ ಎಲ್ಲ ನಮ್ಮ ಶಕ್ತಿಗೆ, ನನ್ನ ಜೀವಕೋಶಗಳಿಗೆ ಶಕ್ತಿ ಕೊಡಕ್ಕೆ ಉಪಯೋಗ ಆಗುತ್ತೆ. ಇದು ರಕ್ತದಲ್ಲಿಯ ಒಳ್ಳೆ ಎನರ್ಜಿ ಮೂಲವಾಗಿದೆ. ಈ ಗ್ಲೈಕೋಜನ್ ಏನು ರಕ್ತದಲ್ಲಿಯ ಒಳ್ಳೆ ಎನರ್ಜಿ ಮೂಲವಾಗಿರುತ್ತೆ. ಹಾಗಾಗಿ ರಕ್ತದಲ್ಲಿ ಕೀಟೋನ್ ಹೆಚ್ಚಾಗುತ್ತೆ. ಇದಾದಾಗ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಹೊಸ ನರಗಳು ಉತ್ಪತ್ತಿ ಆಗತ್ತೆ. ಈ ಫ್ಯಾಟ್ ಡಿಸಾಲ್ವ್ ಆಗಿ ಕೀಟೋನ್ಸ್ ಏನ್ ಬರುತ್ತೆ, ಅವಾಗ ಹೊಸ ನರಗಳು ಅಂದ್ರೆ ನ್ಯೂರಾನ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗತ್ತೆ. ಈ ನ್ಯೂರಾನ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ, ನ್ಯೂರಾನ್ಸ್ ಎಲ್ಲಿರುತ್ತೆ, ನಮ್ಮ ತಲೆ ಬ್ರೈನ್ ಅಲ್ಲಿ ಜಾಸ್ತಿ ನ್ಯೂರಾನ್ಸ್ ಇರುತ್ತೆ. ಈ ನ್ಯೂರಾನ್ಸ್ ಮೆಮೊರಿ ಪ್ರಾಬ್ಲಮ್ ಯಾರ್ಯಾರಿಗಿರುತ್ತೆ, ಆ ನ್ಯೂರಾನ್ ಕನೆಕ್ಟಿವಿಟಿ ಜಾಸ್ತಿ ಆದಾಗ, ನ್ಯೂರಾನ್ಸ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ನಾವು ಅಲ್ಲಿ ಮೆಮೊರಿ ಪ್ರಾಬ್ಲಮ್ಸ್ ಸಾಲ್ವ್ ಆಗತ್ತೆ. ಆಲ್ಝೈಮರ್ ಪ್ರಾಬ್ಲಮ್ ಕಡಿಮೆ ಆಗತ್ತೆ. ಫಾಸ್ಟಿಂಗ್ ಈಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಅಲ್ಝೈಮರ್ ಅಂಡ್ ಮೆಮೊರಿ ಪ್ರಾಬ್ಲಮ್ ಇದ್ದವರಿಗೆ. ಇದು ನಮ್ಮ ಫ್ಯಾಟ್ ಅನ್ನ ಸ್ವಲ್ಪ ಮಟ್ಟಿಗೆ ಕರಗಿಸುತ್ತೆ. ಹಾಗಾಗಿ ನಾವು ಸಣ್ಣನು ಆಗಬಹುದು. ಇನ್ನ ಎರಡನೇ ಇದೇನಪ್ಪಾ ಅಂದ್ರೆ ಆಟೋಫೇಜಿ. ಇದು ಯಾವುದು ಇನ್ಸುಲಿನ್ ಕೆಲಸ. ಎರಡನೇದೇನು ಅಂತಂದ್ರೆ ಆಟೋಫೇಜಿ. ಆಟೋಫೇಜಿ ಏನ್ ಮಾಡ್ತಾರೆ, ಈ ಆಟೋಫೇಜಿ ಜಪಾನ್ ಸೈಂಟಿಸ್ಟ್ ಒಬ್ರು 2016ರಲ್ಲಿ, ಅವ್ರ ಹೆಸರು ಯೋಶಿನೋರಿ ಹೊಸುಮಿ ಅಂತ. ಇವರು ಹಿ ಗಾಟ್ ದ ನೊಬೆಲ್ ಪ್ರೈಸ್. ಅವ್ರಿಗೆ ನೊಬೆಲ್ ಪ್ರೈಸ್ ಸಿಕ್ತು 2016ರಲ್ಲಿ. ಏನಕ್ಕೆ ಅಂತಂದ್ರೆ ಈ ಆಟೋಫೇಜಿ ಹೇಗೆ ವರ್ಕ್ ಆಗುತ್ತೆ ನಮ್ಮ ಬಾಡಿಲಿ ಅನ್ನೋದನ್ನ ಎಕ್ಸ್ಪೆರಿಮೆಂಟೇಶನ್ ಮಾಡಿ ಅದನ್ನ ಪ್ರೂಫ್ ಕೊಟ್ಟಿದ್ರಿಂದ ಅವರಿಗೆ ನೊಬೆಲ್ ಪ್ರೈಸ್ ಸಿಗುತ್ತೆ. ಈ ನೊಬೆಲ್ ಪ್ರೈಸ್ ಬಂದ್ಮೇಲೆ 2016ಕ್ಕೆ ಮೊದ್ಲು ಈ ಆಟೋಫೇಜಿ ಸುದ್ದಿ ಇರ್ಲಿಲ್ಲ, ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವಿಷಯನೇ ಇರ್ಲಿಲ್ಲ. ಇತ್ತೀಚೆಗೆ ಬಂದಿರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಇದರಲ್ಲಿ ಇವ್ರು ಏನ್ ಮಾಡಿದ್ರೆ, ನಮ್ಮ ದೇಹದಲ್ಲಿ ಉಪವಾಸ ಮಾಡೋದ್ರಿಂದ ಎಷ್ಟೊಂದು ಚೇಂಜಸ್ ಆಗುತ್ತೆ ಅಂತ ಅವರು ಕಂಡು ಹಿಡಿದಿದ್ರು. ಅದೇನೆಂದರೆ, ನಾವು ಉಪವಾಸ ಮಾಡಿದಾಗ ಮೊದಲು ಗ್ಲೂಕೋಸ್ ಖಾಲಿ ಆಗುತ್ತೆ. ನಾವು ಉಪವಾಸ ಮಾಡಿದಾಗ ಗ್ಲೂಕೋಸ್ ಕಂಟೆಂಟ್ ಕಡಿಮೆ ಆಗತ್ತೆ. ನಂತರ ಕೀಟೋನ್ ಬಾಡಿಗಳು ಉತ್ಪತ್ತಿ ಆಗುತ್ತೆ. ಅಂದ್ರೆ ನಾವು ಗ್ಲೂಕೋಗಾನ್ ಅಂತ ಹೇಳಿದ್ನಲ್ಲ, ಅದು ನಮ್ಮ ಫ್ಯಾಟ್ ಅನ್ನ ಕರಗಿಸಿ ಕೀಟೋನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕೀಟೋನ್ಸ್ ಶರೀರದಲ್ಲಿರುವ ವೇಸ್ಟ್ ಅನ್ನ ಪ್ರೋಸೆಸ್ ಮಾಡುತ್ತೆ. ವೇಸ್ಟ್ ಅನ್ನ ಹೇಗೆ ಪ್ರೋಸೆಸ್ ಮಾಡುತ್ತೆ ಅಂತಂದ್ರೆ, ಪ್ರತಿ ಜೀವಕೋಶದಲ್ಲೂ ಕೆಲವೊಂದ್ಸಲ ಮೈಟೋಕಾಂಡ್ರಿಯಾನೇ ಡೆಡ್ ಆಗಿರುತ್ತೆ, ಕೆಲವೊಂದು ಪ್ರೋಟೀನ್ಸ್ ವೇಸ್ಟ್ ಆಗಿ ಉಳಿದಿರುತ್ತೆ. ಅಂತ ಜೀವಕೋಶಗಳ ಮೇಲೆ, ಎಲ್ಲ ಜೀವಕೋಶಗಳ ಮೇಲೆ ಒಂದೊಂದು ಕ್ಯಾಪ್ ತರ ಆಟೋಫೇಜಿನ ಒಂದು ಸ್ಟ್ರಕ್ಚರ್ ಪ್ರೊಡ್ಯೂಸ್ ಆಗುತ್ತೆ. ಈ ಆಟೋಫೇಜ್ ಏನ್ ಮಾಡುತ್ತಪ್ಪ ಅಂತಂದ್ರೆ, ಆ ಜೀವಕೋಶಗಳ ಒಳಗಡೆ ಇರುವ ಸತ್ತಂತಹ ವೇಸ್ಟ್ ಆದಂತಹ ಎಲ್ಲ ಮೆಟೀರಿಯಲ್ಗಳನ್ನ ಉಪಯೋಗಿಸ್ಕೊಂಡು ಎನರ್ಜಿನ ಪ್ರೊಡ್ಯೂಸ್ ಮಾಡಕ್ ಶುರು ಮಾಡುತ್ತೆ. ಸೊ ಈ ಆಟೋಫೇಜಿ ತುಂಬಾ ಉಪಯುಕ್ತವಾಗಿದೆ. ಇದನ್ನ ಈ ಸೆಲ್ಗಳು ಏನಾಗುತ್ತೆ, ಮತ್ತೆ ಪುನರುಜ್ಜೀವನಗೊಳ್ಳುತ್ತೆ. ಅಂದ್ರೆ ಸಾಯೋ ಸ್ಥಿತಿಗೆ ಹೋಗಿರ್ತವೆ, ಅವೇನಾಗ್ತವೆ ಮತ್ತೆ ಪುನರುಜ್ಜೀವನಗೊಳ್ಳುತ್ತೆ. ಈ ಉಪವಾಸ ಮಾಡೋದ್ರಿಂದ ಸಾಯೋ ಸ್ಥಿತಿಲಿರೋ ಸೆಲ್ಗಳು ಪುನರುಜ್ಜೀವನಗೊಳ್ಳುತ್ತೆ. ಅದರಿಂದನೇ ಏಜಿಂಗ್ ಅನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಏಜಿಂಗ್ ಇಸ್ ನಥಿಂಗ್ ಬಟ್ ಒಂದು ಸೆಲ್ಗಳು ಸಾಯ್ತಾ ಹೋಗೋದು. ಸೊ ಈ ಏಜಿಂಗ್ ಅನ್ನ ಕಡಿಮೆ ಮಾಡುತ್ತೆ, ಮತ್ತೆ ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ. ಇದರಲ್ಲಿ ಡೈಜೆಷನ್ ಚೆನ್ನಾಗಿ ಆಗತ್ತೆ. ಆಟೋಫೇಜಿ ಹಲವಾರು ರೋಗಗಳನ್ನ ವಾಸಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್. ಆಟೋಫೇಜಿ ಈಸ್ ಒನ್ ಆಫ್ ದಿ ಬೆಸ್ಟ್ ಮೆಡಿಸಿನ್ ಫಾರ್ ಕ್ಯಾನ್ಸರ್. ಕ್ಯಾನ್ಸರ್ಗೆ ಆಟೋಫೇಜಿ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಅದಕ್ಕೆ ಇವರು ಉಪವಾಸ ಮಾಡೋದ್ರಿಂದ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಸ್ವಾಮೀಜಿ ಅವರು ಗುರುಜಿನೂ ಹೇಳಿದ್ದಾರೆ, ಎಷ್ಟೊಂದ್ಸಲ ಕ್ಯಾನ್ಸರ್ ರೋಗಿಗಳಿಗೆ ಕಡೇ ಇದೇನಂತಂದ್ರೆ ನಮ್ಮ ಸಮೂತ್ರದ ಥೆರಪಿ, ಸಮೂತ್ರ ಫಾಸ್ಟಿಂಗ್ ಅಂತ ಹೇಳ್ತಾರೆ. ಇದ್ರಲ್ಲಿ ಕ್ಯಾನ್ಸರ್ ಹೇಗೆ ಇದಾಗುತ್ತೆ ಅಂತಂದ್ರೆ, ನಮ್ಮ ನಾರ್ಮಲ್ ಸೆಲ್ಸ್ಗೆ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಸಾಕು ಏನಕ್ಕೆ, ನಾರ್ಮಲ್ ಆಗಿ ಕೆಲಸ ಮಾಡಕ್ಕೆ. ಅದೇ ನಾವು ಕ್ಯಾನ್ಸರ್ ಸೆಲ್ ತಗೊಂಡ್ರೆ ಅದಕ್ಕೆ ಜಾಸ್ತಿ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಬೇಕು. ಅಪ್ ಟು 10 ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಬೇಕು ಅದು ನಾರ್ಮಲ್ ಆಗಿ ಕೆಲಸ ಮಾಡಕ್ಕೆ. ಸೊ ಹಾಗಾಗಿ ನಾವೇನಾದ್ರು
ಇದು ಶುಗರ್ ತಿನ್ನೋದ್ ಕಡಿಮೆ ಮಾಡಿ ಅಂತ ಹೇಳ್ತಾರಲ್ಲ, ಅದೇ ಇದಕ್ಕೇನೆ ಸ್ವೀಟ್ ತಿನ್ನೋದ್ ಕಡಿಮೆ ಮಾಡಿ ಅಂತ ಹೇಳೋದು. ನಾವು ಶುಗರ್ನ ಇಂಟೇಕ್ ಅನ್ನ ಕಡಿಮೆ ಮಾಡಿದ್ರೆ, ತಿನ್ನೋದನ್ನ ಕಡಿಮೆ ಮಾಡಿ ಕಂಟೆಂಟ್ ಕಡಿಮೆ ಆಗುತ್ತೆ. ಗ್ಲೂಕೋಸ್ ಕಂಟೆಂಟ್ ಕಡಿಮೆ ಆದಾಗ ನಮ್ಮ ಕ್ಯಾನ್ಸರ್ ಸೆಲ್ಸ್ ವೃದ್ಧಿ ಆಗಲು ಕಷ್ಟ ಆಗತ್ತೆ. ಸೊ ಕ್ಯಾನ್ಸರ್ ಬೆಳವಣಿಗೆ ಕಷ್ಟ ಆಗತ್ತೆ, ಕ್ಯಾನ್ಸರ್ ನಿರ್ಮೂಲನೆ ಆಗುತ್ತೆ. ಅಥವಾ ಸ್ವೀಟ್ ಕಡಿಮೆ ತಿನ್ನೋರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಕಡಿಮೆ, ಬರೋದೇ ಇಲ್ಲ ಅಂತಲ್ಲ, ಚಾನ್ಸಸ್ ಕಡಿಮೆ ಆಗತ್ತೆ. ಸೊ ನಾವು ತಿನ್ನ ಆಹಾರದಲ್ಲಿ ಹೈ ಕ್ಯಾಲರಿ ಮತ್ತು ಕಾರ್ಬೋಹೈಡ್ರೇಟ್ಸ್ ನ ಕಡಿಮೆ ಮಾಡಬೇಕು. ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದಾಗ ಆಟೋಫೇಜಿ ಪ್ರೋಸೆಸ್ ಆಕ್ಟಿವೇಟ್ ಆದಾಗ ಏನಾಗುತ್ತೆ ಅಂದ್ರೆ, ಸೆಲ್ ನಲ್ಲಿ ಇರುವಂತಹ ಡ್ಯಾಮೇಜ್ಡ್ ಪ್ರೋಟೀನ್ಸ್ ಮತ್ತು ಸೆಲ್ ಆರ್ಗನಲ್ಸ್ ಅಂದ್ರೆ ಬೇರೆ ಬೇರೆ ಪಾರ್ಟ್ಸ್ ಇರ್ತಾವಲ್ಲ, ಅವೆಲ್ಲ ಪ್ರೋಸೆಸ್ ಆಗಿ ಸೆಲ್ ಕಂಪ್ಲೀಟ್ ಕ್ಲೀನ್ ಆಗತ್ತೆ. ಮತ್ತೆ ಅದು ಕಾಯಿಲೆ ಬರುವ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತೆ. ಈ ಆಟೋಫೇಜಿ ಏನ್ ಮಾಡುತ್ತೆ, ಕಾಯಿಲೆ ಬರೋ ಸಾಧ್ಯತೆನೆ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಸೆಲ್ ಪೂರ್ತಿ ಕ್ಲೀನ್ ಮಾಡ್ಬಿಡುತ್ತೆ. ಈ ಕ್ಲೀನ್ ಆದಾಗ ಸೆಲ್ ಕಾಯಿಲೆ ಬರೋದಿಲ್ಲ. ಇದು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ PCOD ಪ್ರಾಬ್ಲಮ್ ಸಹ ಕಡಿಮೆ ಮಾಡುತ್ತೆ ಅಂದ್ರೆ ಕ್ಯೂರು ಮಾಡುತ್ತೆ. ಇದಕ್ಕೆ ಎಳ್ನೀರು ಫಾಸ್ಟಿಂಗ್ ಅನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಎಳ್ನೀರಲ್ಲಿ ಲೋ ಕಾರ್ಬೋಹೈಡ್ರೇಟ್, ತುಂಬಾನೇ ಕಡಿಮೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಮತ್ತೆ ಬೇರೆ ಮಿನರಲ್ಸ್ ಸಹ ಇದ್ರಲ್ಲಿ ಇರುತ್ತೆ. ಹಾಗಾಗಿ PCOD ಕಂಪ್ಲೀಟ್ ಆಗಿ ಕಡಿಮೆ ಆಗತ್ತೆ. PCOD ಅವರಿಗೆ ಎಳ್ನೀರಿಂದ ಫಾಸ್ಟಿಂಗ್, ತುಂಬಾ ಎಳ್ನೀರ್ ಕುಡ್ಕೊಂಡು ಫಾಸ್ಟಿಂಗ್ ಮಾಡ್ತಾ ಹೋದ್ರೆ, 21 ದಿನ ಮಾಡ್ತಾ ಹೋದ್ರೆ ಅವರಿಗೆ PCOD. ಆ PCOD ಇಸ್ ನಥಿಂಗ್ ಬಟ್ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. ಅಂದ್ರೆ ನಮ್ಮ ಓವರಿಗಳೇನಿರುತ್ತೆ, ಹೆಂಗಸರಲ್ಲಿ ಓವರಿಗಳೇನಿರುತ್ತೆ, ಓವರಿಯಿಂದನೇ ನಮ್ಮ ಓವಮ್ ಪ್ರೊಡ್ಯೂಸ್ ಆಗೋದು, ಪೀರಿಯಡ್ಸ್ ಎಲ್ಲ ಆಗೋದು ಅದರಿಂದಾನೆ. ಅದ್ರ ಒಳಗಡೆ ಏನಾದ್ರು ನಮ್ಮಲ್ಲಿ 2 ಓವರಿಗಳಿರುತ್ತೆ, ಅದ್ರೊಳಗೆ ಏನಾದ್ರು ಸಿಸ್ಟ್ ಫಾರ್ಮ್ ಆದ್ರೆ, ಅಂದ್ರೆ ಈ ಅನ್ವಾಂಟೆಡ್ ಗ್ರೋತ್ ಆದ್ರೆ ಅವು ಪಾಲಿಸಿಸ್ಟ್, ಅಂದ್ರೆ ನಂಬರ್ ಆಫ್ ಸಿಸ್ಟ್ಗಳು ಅಂದ್ರೆ ಗಂಟುಗಳು ಜಾಸ್ತಿ ಆದ್ರೆ ಅದನ್ನ ಪಾಲಿಸಿಸ್ಟಿಕ್ ಓವರಿ ಅಂತ ಹೇಳ್ತಾರೆ. ಈ ಪಾಲಿಸಿಸ್ಟಿಕ್ ಓವರಿ ನಾವು ಎಳ್ನೀರು ಕುಡ್ಕೊಂಡಿರೋದ್ರಿಂದ, ಆಟೋಫೇಜಿ ಆಕ್ಟಿವೇಟ್ ಆಗೋದ್ರಿಂದ ಈ PCOD ಪ್ರಾಬ್ಲಮ್ ಇಂದ ಹೊರಬರಬಹುದು ಅಂತ ಹೇಳ್ತಾರೆ. ಹಾಗೇನೆ ಈ ಇದೇನ್ ಮಾಡುತ್ತೆ ಅಂತಂದ್ರೆ, ಉಪವಾಸ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಕಿನ್ ಪ್ರಾಬ್ಲಮ್ಸ್ ನ ಕ್ಲಿಯರ್ ಮಾಡುತ್ತೆ. ಇದು ಸ್ಕಿನ್ ಸೆಲ್ಸ್ ಅಷ್ಟೇ ಸಾಯೋ ಹಂತದಲ್ಲಿದ್ದ ಇದನ್ನ ರಿಜ್ಯುನೇಟ್ ಮಾಡುತ್ತೆ. ಲೇಡೀಸ್ ನಲ್ಲಿರೋ ಪೀರಿಯಡ್ಸ್ ಪ್ರಾಬ್ಲಮ್ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಲೇಡೀಸ್ ಏನಾದ್ರು ಮಾಡ್ಬೇಕು ಅಂತಂದ್ರೆ, ಪೀರಿಯಡ್ಸ್ ಆದ ಫಸ್ಟ್ 14 ದಿನ ಮಾತ್ರ ಮಾಡ್ಬೇಕು, ಆಮೇಲೆ 14 ದಿನ ಮಾಡಬಾರ್ದು. ಯಾಕೆ ಅಂತಂದ್ರೆ ಇಲ್ಲಿ ಇದು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ, ಪ್ರೊಜೆಸ್ಟ್ರಾನ್ ಬಿಡುಗಡೆ ಜಾಸ್ತಿ ಆಗುತ್ತೆ. ಇದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ ಮತ್ತೆ ಆಟೋ ಇಮ್ಯೂನ್ ಡಿಸಾರ್ಡರ್ ಇಂಥವನ್ನು, ಆಮೇಲೆ ರೊಮಟಾಯ್ಡ್ ಆರ್ಥರೈಟಿಸ್ ಸಹ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದ ಕಡಿಮೆ ಆಗತ್ತೆ. ಇದು ನಮ್ಮ ಹೊಟ್ಟೆಯಲ್ಲಿರುವ ಇದು ಹೇಗಾಗತ್ತೆ ಅಂತಂದ್ರೆ, ನಮ್ಮ ಹೊಟ್ಟೆಯಲ್ಲಿರೋ ಗುಡ್ ಬ್ಯಾಕ್ಟೀರಿಯಾಸ್ ನ ಜಾಸ್ತಿ ಆಕ್ಟಿವೇಟ್ ಮಾಡುತ್ತೆ, ಮತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ನ ಕೊಲ್ಲುತ್ತೆ. ಸೊ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಕಡಿಮೆ ಆಗುತ್ತೆ, ಗುಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆಗುತ್ತೆ. ನಮ್ಮ ಜೀರ್ಣಕ್ರಿಯೆ ಸುಸೂತ್ರವಾಗಿ ನಡೆಯುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಿ ನಡೆದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಹೀಗಾಗಿ ನಾವು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡೋದ್ರಿಂದ ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು. ಸೊ ಇದು ನನ್ನ ಇವತ್ತಿನ ವಿಷಯ ಆಗಿತ್ತು. ನಾನು ಈಗ 1.5 ತಿಂಗಳಿಂದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನ ಮಾಡ್ತಾ ಇದ್ದೀನಿ. ನನಗೆ ಯಾವ್ದು ಏಲಿಂಗ್ ಪ್ರಾಬ್ಲಮ್ ಏನು ಇರ್ಲಿಲ್ಲ. ಅದರಿಂದ ಸಡನ್ ಏನಾಯ್ತು ಅಂತ, ಅದ್ರದ್ದು ಸರ್ ಹೇಳ್ತಾ ಇರ್ತಾರಲ್ಲ, ಫಲಿತ ಏನಾಯ್ತು ಅಂತ ಹೇಳಿ ಅಂತ, ನನಗೆ ಫಲಿತಗಳೇನು ನೋಟಿಸಬಲ್ ಫಲಿತಗಳೇನು ಆಗಿಲ್ಲ. ಬಟ್ ಎನರ್ಜಿ ಅಂತೂ ಜಾಸ್ತಿ ಆಗಿದೆ, ಅಷ್ಟನ್ನಂತೂ ಹೇಳಬಲ್ಲೆ. ನಾನು ಇದರಲ್ಲಿ ಸುಮಾರು ನಮ್ಮ ಸಮಗ್ರ ಜೀವನ ಶೈಲಿಲಿ ಬರುವ ಹೆಚ್ಚಿನವನ್ನ ನಾನು ಅಳವಡಿಸ್ಕೊಂಡಿದ್ದೇನೆ. ಅದು ಯಾವುದರಿಂದ ಎನರ್ಜಿ ಜಾಸ್ತಿ ಆಗೋದು ನನ್ಗಂತೂ ಗೊತ್ತಿಲ್ಲ. ನಿದ್ದೆ ನಾನು ಕಡಿಮೆ ಮಾಡ್ತೇನೆ, ಆದ್ರೂನು ನಾನು ಎನರ್ಜಿ ಥ್ರೂ ಔಟ್ ದ ಡೇ ನಾನು ಎನರ್ಜಿಯಿಂದನೇ ಇರ್ತೀನಿ, ಫುಲ್ ಎನರ್ಜಿಯಿಂದನೇ ಇರ್ತೀನಿ. ಸೊ ಇದು ನನ್ನ ವಿಷಯ ಆಗಿತ್ತು. ಅವಕಾಶಕ್ಕಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ತಮ್ಮೆಲ್ಲರಿಗೂ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಅವಕಾಶ ಕೊಟ್ಟ ಮಹಾವತಾರ ಫೌಂಡೇಶನ್ ಸಮಸ್ತರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ನಮಸ್ತೆ ನಮಸ್ತೆ ನಮಸ್ತೆ. ಥ್ಯಾಂಕ್ ಯು.